ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಆರಾಮಾಗಿದ್ದೀರಾ ಅಂತೇಳಿ ಅನ್ಕೊತಾ ಇದ್ದೀನಿ. ಬನ್ನಿ ಇವತ್ತಿನ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ಸ್ವಲ್ಪ ಕೆಲಸ ಇದೆ, ಆಚೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಖಾರದ ಪುಡಿನ ನಾವು ಮಿಷಿನ್ಗೆ ಹಾಕ್ತಾ ಇದ್ವಿ ಪ್ರತಿ ಸಲ, ಬಟ್ ಈ ಸಲ ಕುಟ್ಟ ಮಿಷಿನಲ್ಲಿ ಕುಟ್ಟಿ ಹಾಕ್ಸೋದಂತೆ. ಸೊ ಹಾಗಾಗಿ ದಾವಣಗೆರೆ ಸೈಡ್ ಹೊರಟಿದ್ದೀವಿ. ಸೊ ಆಲ್ರೆಡಿ ಬ್ಯಾಗ್ ಎಲ್ಲ ಪ್ಯಾಕ್ ಆಗಿದೆ. ಸೊ ಇವಾಗ ಇನ್ನೇನು ಹೊರಡೋ ಟೈಮು. ಬನ್ನಿ, ಲೆಟ್ಸ್ ಗೋ. There's not much to do when all I can is thinking about you. Not doing well, don't know where you are, 'cause you're not here. ಇನ್ನು ಖಾರದ ಪುಡಿಯನ್ನು ಪ್ರತಿ ಸಲನೂ ನಾವು ಮಿಷಿನ್ಗೆ ಹೋಗಿ ಹಾಕ್ಸ್ಕೊಂಬರ್ತಾ ಇದ್ವಿ. ಹಾಗಾಗಿ ಅಷ್ಟು ರುಚಿ ಅಂತೇಳಿ ಅನಿಸ್ತಾ ಇರಲಿಲ್ಲ. ಹಾಗಾಗಿ ಈ ಸತಿ ಕುಟ್ಟೋ ಮಿಷಿನಲ್ಲಿ ಹಾಕ್ಸ್ಕೊಂಬರೋಣ ಅಂತೇಳಿ ಹೊರಟ್ವಿ. ಈ ಸಮ್ಮರಲ್ಲಂತೂ ಎಷ್ಟು ಸೆಕೆ ಅಂತೇಳಿದ್ರೆ ಸಿಕ್ಕಾಬಟ್ಟೆ ಒಂಥರ ಇರಿಟೇಷನ್ ಅಂತೇಳಿ ಅನಿಸ್ಬಿಡುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ. ಸಮ್ಮರ್ ಸೀಸನಲ್ಲೂ ಬೇರೆ ಥರ ಕೆಲಸಗಳಿರುತ್ತೆ, ಟ್ರಾವೆಲಿಂಗ್ ಮಾಡಲೇಬೇಕಾಗುತ್ತೆ. ಏನು ಮಾಡ್ಲಿಕ್ಕಾಗಲ್ಲ ಅಂತೇಳಿ ಹೊರಟು. ಎಷ್ಟು ನೀರು ಕುಡಿತಿದ್ವಿ ಅಂತೇಳಿದರೆ ಒಂದು 3 ರಿಂದ 4 ಬಾಟ್ಲಿ ಖಾಲಿ ಮಾಡಿದೆ ಅನಿಸುತ್ತೆ, ಅಷ್ಟು ಸೆಕೆ ಇತ್ತು. ಹಾಗೆ ಫೈನಲಿ ರೀಚ್ ಆದ್ವಿ. ಸೊ ಮಧ್ಯಾಹ್ನ ಅಷ್ಟೊತ್ತಿಗೆ ರೀಚ್ ಆಗಿ ಹಾಕ್ಸ್ಕೊಳ್ಳೋಣ ಅಂತೇಳಿ ಮಿಷಿನ್ಗೆಲ್ಲ ಕೊಟ್ಟಿದ್ವಿ. ನೋಡ್ತಿರ್ಬೋದು, ಇದೇ ಮಿಷಿನಲ್ಲಿ ಹಾಕ್ಸ್ಕೊಂಡ್ಬಂದಿದ್ದು. ಕುಟ್ಟೋ ಮಿಷಿನಲ್ಲಾದರೆ ನಾವು ಫುಲ್ಲು ನಯಸ್ ಬರಲ್ಲ, ಮಿಷಿನಲ್ಲಿ ಹಾಕ್ಸ್ತಿರ್ತೀವಲ್ಲ ಅಷ್ಟು ನಯಸ್ ಬರಲ್ಲ ಅಂತೇಳಿ ಮುಂಚೆನೇ ಹೇಳಿದರು. ಬಟ್ ಸ್ಟಿಲ್ ಓಕೆ. ಊರಲ್ಲಿ ಹಾಕ್ಸ್ಕೊಂಬಂದಿದ್ದ ನಮ್ಮ ಮಮ್ಮಿ ನೋಡಿದ್ರಂತೆ, ಹಾಗಾಗಿ ಇರಲಿ ಅಂತೇಳಿ ಹಾಕಿಸ್ಕೊಂಬಂದ್ವಿ. ಇದ್ರ ಜೊತೆ ಸ್ವಲ್ಪ ಆಯಿಲ್ ಹಾಕ್ತಾರೆ, ಹಾಗೆ ಸ್ವಲ್ಪ ಉಪ್ಪು, ಹಾಗೆ ಬೆಳ್ಳುಳ್ಳಿ, ಇದಿಷ್ಟನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಬಿಟ್ಟು ಈ ಥರ ಕುಟ್ಟಿ ಕೊಡೋದು. ಪಕ್ಕದಲ್ಲಿ ಜರಡಿ ಕೂಡ ಇರುತ್ತೆ, ಆ ಜರಡಿಯಲ್ಲಿ ಅದೇ ಕೂಡ ಸಾಣಿಸಿ ಕೂಡ ನಮಗೆ ಕೊಡುತ್ತೆ. ಚೆನ್ನಾಗಿ ಅನಿಸ್ತು. ಬಟ್ ಇನ್ನು ಸಾಂಬಾರು ಏನು ಮಾಡಿಲ್ಲ ನಾವು ಖಾರದ ಪುಡಿ ಉಪಯೋಗಿಸ್ಕೊಂಡು. ಸೊ ಮಾಡಿದಾಗ ಟೇಸ್ಟ್ ಯಾವ ರೀತಿ ಇರುತ್ತೆ ಅಂತಲೂ ಕೂಡ ನಿಮಗೆ ಹೇಳ್ತೀನಿ. ನೋಡಿ, ಇದೇ ಸಾಣಿಸೋದು, ಅದು ಪಕ್ಕದಲ್ಲಿ ಇದೇ ಕೂಡ ಸಾಣಿಸಿ ಕೊಡುತ್ತೆ. ನಾವು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ತಗೊಂಡೋಗಿದ್ವಿ. ಅರೌಂಡ್ 1 ಅವರ್ ಆಯಿತು ಈ ಮಿಷಿನಲ್ಲಿ ಕುಟ್ಟೋ ಅಷ್ಟೊತ್ತಿಗೆ. ಸೊ ಜಾಸ್ತಿ ತೊಗೊಂಬಂದು ಸ್ವಲ್ಪ ಲೇಟ್ ಆಗುತ್ತೆ. ಆದರೆ ಸ್ವಲ್ಪ ಬೇಗನೆ ಹೋಗಿದ್ವಿ ಅನಿಸುತ್ತೆ. ನಾವು ಹೋದಾಗ ಯಾರೂ ಜನ ಇರಲಿಲ್ಲ, ಹಾಗಾಗಿ ನಮ್ಮದೇ ಫಸ್ಟ್ ಹಾಕಿದ್ರು. ಈಸಿ ಆಯಿತು. ಸ್ವಲ್ಪ ಅಂದರೆ ಚೆನ್ನಾಗೂ ಅನ್ನಿಸ್ತು. ಯಾರೂ ಕೂಡ ಇರಲಿಲ್ಲ ಅಲ್ವಾ, ಹಾಗಾಗಿ ರಶ್ ಕೂಡ ಅನ್ನಿಸ್ತಿಲ್ಲ. ಸ್ವಲ್ಪ ಆರಾಮ್ಸೆ ಹೋಗಿ ಬಂದಿದ್ವಿ ಅಂತೇಳಿ ಕೂಡ ಅನಿಸ್ತು. ಹಾಗೆ ಮೆಣಸಿನ್ಕಾಯಿ ಚೆನ್ನಾಗಿ ಒಣಗಿಲ್ಲ ಅಂತ ಹೇಳಿದ್ರೆ ರಿಪೀಟ್ ವಾಪಸ್ ಕಳಿಸ್ಕೊಡ್ತಾರೆ. ನೀವೇನಾದರೂ ಹೋದರೆ ಮೆಣಸಿನ್ಕಾಯಿನ ಚೆನ್ನಾಗಿ ಒಣಗಿಸ್ಕೊಂಡು ಹೋಗೋದು ಬೆಟರು. ಇಲ್ಲಾಂದರೆ ವಾಪಸ್ ಕಳಿಸ್ಕೊಟ್ಬಿಡ್ತಾರೆ. ಸ್ವಲ್ಪ ದೂರದಿಂದ ಏನಾದರೂ ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರೆ ಏನು ಉಪಯೋಗ ಇಲ್ಲ. ಹಾಗಾಗಿ ಸ್ವಲ್ಪ ಒಣಗಿಸ್ಕೊಂಡು ಹೋದರೆ ಬೆಟರ್ ಹಾಕ್ಕೊಡ್ತಾರೆ. ನಿಮ್ಗೆ ಏನಾದರೂ ಅಡ್ರೆಸ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ನಾನು ಖಂಡಿತವಾಗ್ಲೂ ನಿಮಗೆ ಕಮೆಂಟ್ಗೆ ರಿಪ್ಲೈ ಮಾಡಿ ಅಡ್ರೆಸ್ ಕೂಡ ಕಳಿಸ್ಕೊಡ್ತೀನಿ. ಒಂದ್ಸತಿ ಹೋಗಿ ಟ್ರೈ ಮಾಡೋದು. ಒಂದೇ ಸಲ ಅಂದರೆ ಒಂದೇ ಥರ ನಾವು ಖಾರದ ಪುಡಿ ಮಿಷಿನಿಗೆ ಹಾಕ್ಸೋ ಬದಲು ಈ ರೀತಿ ಒಂದು ಸ್ವಲ್ಪ ಚೇಂಜಸ್ ಇದ್ದರೆ ಚೆನ್ನಾಗಿ ಅನಿಸುತ್ತೆ. ನೋಡೋಣ ಸಾಂಬಾರು ಯಾವ ರೀತಿ ಬರುತ್ತೆ ಅಂತಲೂ ಕೂಡ ನಿಮಗೆ ಟೇಸ್ಟ್ ಮಾಡಿಬಿಟ್ಟು, ಹಾಗೆ ಸಾಂಬಾರು ಮಾಡುವಾಗ ಕೂಡ ಕಲರ್ಫುಲ್ಲಾಗಿ ಕೂಡ ಬಂದರೆ ಖಂಡಿತವಾಗ್ಲೂ ನಿಮಗೆ ಶೇರ್ ಮಾಡ್ತೀನಿ. ಈ ಸೆಕೆಯಲ್ಲಿ ಆ ಘಾಟ್ಗೆ ನನಗಂತೂ ಅಲ್ಲಿ ಇರೋಕ್ಕೆ ಆಗ್ತಾ ಇದ್ದಿಲ್ಲ. ಎಷ್ಟೊತ್ತಿಗೆ ನಾವು ವಾಪಸ್ ಮನೆಗೆ ಬರ್ತೀವಿ ಅಂತೇಳಿ ಅನಿಸ್ತಾ ಇತ್ತು. ಏನಿಲ್ಲ ಅಂದರೂ 1 ಅವರ್ ಆಗೋಯ್ತು ನಮ್ಮದು. ಸೊ ಬೇಗ ಕೂಡ ಆಗಲಿಲ್ಲ. ಫುಲ್ ಒಂಥರ ಘಾಟ್ ಅಂತೇಳಿ ಅನಿಸ್ತಾ ಇತ್ತು. ಈ ಸಮ್ಮರ್ಗೆ ಬೇರೆ ಈ ವಾತಾವರಣಕ್ಕೂ ಸ್ವಲ್ಪ ಕಷ್ಟ ಆಯಿತು. ಬಟ್ ಸ್ಟಿಲ್ ಓಕೆ, ಚೆನ್ನಾಗಿ ಅನ್ನಿಸ್ತು ಅಂತೇಳಿ ಎಲ್ಲ ಮುಗಿಸ್ಕೊಂಡು ಸಂಜೆ ಅಂದರೆ 4 ಗಂಟೆ ಆಯಿತು ಅನಿಸುತ್ತೆ ಮನೆಗೆ ಬರಲಿಕ್ಕೆ. ಸೊ ದಾವಣಗೆರೆ ಎಲ್ಲ ಸ್ವಲ್ಪ ಅಲ್ಲಿ ಹೋಗಿ ಇಲ್ಲಿ ಬರೋ ಅಷ್ಟೊತ್ತಿಗೆ ಸ್ವಲ್ಪ ದೂರ ಅಂತೇಳಿ ಅನಿಸುತ್ತೆ. ನೋಡಿ, ಮತ್ತೆ ಅದೆಷ್ಟು ನೀರು ಕುಡಿತೀನೋ ಏನೋ, ಫುಲ್ಲು ನೀರು. ನಾನು ತೊಗೊಂಡೋಗಿದ್ದು ಬಾಟ್ಲಿ ಖಾಲಿಯಾಗಿ ಮತ್ತೆ ಅಲ್ಲಿ ಪರ್ಚೇಸ್ ಮಾಡಿ ನೀರು ಕುಡಿಯೋ ಥರ ಆಯಿತು. ಅಷ್ಟು ಒಂಥರ ಸೆಕೆ ನೀರು ವಾತಾವರಣ ಆ ಥರ ಸಮ್ಮರ್ ಸೀಸನ್ ಆದ್ರೇ ಹಾಗೆ. ಈ ವರ್ಷ ಸ್ವಲ್ಪ ಜಾಸ್ತಿನೇ ಇದೆ. ಚಿತ್ರದುರ್ಗ ಸೈಡ್ ಅಂತೂ 40+ ಹೋಗ್ಬಿಟ್ಟಿದೆ, ಫುಲ್ಲು ಸೆಕೆ. ಎಷ್ಟೊತ್ತಿಗೆ ಮಳೆ ಬರುತ್ತೆ ಅಂತೇಳಿ ಅನಿಸ್ತಾ ಐತೆ. ಏನು ಕೆಲಸ ಮಾಡ್ಲಿಕ್ಕೂ ಅನಿಸಲ್ಲ, ಬೇಗ ಕೆಲಸ ಕೂಡ ಆಗಲ್ಲ. ಚಿಕ್ಕ ಕೆಲಸನೇ ಇರ್ಬೋದು, ಜಾಸ್ತಿ ಟೈಮ್ ತೊಗೊಳುತ್ತೆ, ಕೆಲಸ ಕೂಡ ಮಾಡ್ಲಿಕ್ಕಾಗಲ್ಲ. ಹಾಗೆ ಜಾಸ್ತಿ ಊಟನೂ ಕೂಡ ಮಾಡ್ಲಿಕ್ಕಾಗಲ್ಲ. ಬೆಳಿಗ್ಗೆ ಒಂದ್ಸಲ ಊಟ ಮಾಡಿದರೆ ಮತ್ತೆ ಸ್ವಲ್ಪ ಜಾಸ್ತಿ ನೀರು ಬೇಕು, ಮತ್ತು ಡೈರೆಕ್ಟ್ ನೈಟೇನೆ ಊಟ ಮಾಡೋದು, ಆ ರೀತಿ ಆಗೋಗ್ಬಿಟ್ಟಿದೆ. ಜಾಸ್ತಿ ನೀರಿದ್ರೆ ಸಾಕು, ಅಷ್ಟು ವಾತಾವರಣ ಫುಲ್ ಸೆಕೆ ಆಗಿಬಿಟ್ಟಿದೆ ಈ ಸತಿ ಅಂತೂ. ನೋಡೋಣ ಎಷ್ಟು ಬೇಗ ಮಳೆ ಬರುತ್ತೆ ಅಂತೇಳಿ ಕಾಯ್ತಾ ಇದ್ದೀನಿ. ಸೊ ಎಲ್ಲದನ್ನು ಮುಗಿಸ್ಕೊಂಡು ಒಂದು 4 ಗಂಟೆ ಆಗಿತ್ತು ಮನೆಗೆ ಬರೋ ಅಷ್ಟೊತ್ತಿಗೆ. ಸ್ವಲ್ಪ ರೆಸ್ಟ್ ಎಲ್ಲ ಮಾಡಿ ಇವಾಗ ಬೆಳಿಗ್ಗೆ ಪೂಜೆಗೆ ಸ್ವಲ್ಪ ಹೂವೆಲ್ಲ ಕಿತ್ಕೊಳ್ಳೋಣ, ಹಾಗೆ ಸಂಜೆ ಪೂಜೆಗೂ ಸ್ವಲ್ಪ ಹೂವೆಲ್ಲ ಬೇಕಾಗಿತ್ತು, ಹಾಗಾಗಿ ಕಿತ್ಕೊಳ್ಳೋಣ. ಹಾಗೆ ಸ್ವಲ್ಪ ಒಳ್ಳೆ ವಾತಾವರಣದಲ್ಲಿ ಓಡಾಡಬೇಕು ಅಂತೇಳಿ ಅನಿಸ್ತಾ ಇತ್ತು ಅಂತೇಳಿ ಗಾರ್ಡನ್ ಸೈಡ್ ಹೋದ್ವಿ. ಒಂಥರ ತಂಪಾದ ವಾತಾವರಣ ಬೇಕು ಅನಿಸುತ್ತೆ, ಎಲ್ಲೋದ್ರೂ ಗಾಳಿನೇ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಗಿಡ ಮರಗಳ ಹತ್ರ ಹೋದರೆ ಸ್ವಲ್ಪನಾದರೂ ಗಾಳಿ ಬೀಸುತ್ತೆ ಅಂತೇಳಿ ಹೋದ್ವಿ. ಒಂದು ಒಳ್ಳೆ ವಾತಾವರಣದಲ್ಲಿ ಚೆನ್ನಾಗಿ ಅನಿಸುತ್ತೆ. ನೋಡಿ, ಅರಿಶಿನ ನಾವೇ ಹಾಕಿದ್ದು, ಚೆನ್ನಾಗಿ ಬಂದಿದೆ. ಅರಿಶಿನ ಬೆಳೆಯೋಕ್ಕೆ ಆಲ್ಮೋಸ್ಟ್ 1 ವರ್ಷ ಬೇಕಾಗುತ್ತಂತೆ.
ನಾವು ಆಲ್ರೆಡಿ ಹಾಕಿ ಫೆಬ್ರವರಿ ಮಂತಲ್ಲೇನೋ ಹಾಕಿದ್ದು, ಇನ್ನು ಅಷ್ಟಿದೆ. ಸೊ ಮಳೆ ಬಂದಮೇಲೆ ಸ್ವಲ್ಪ ಚೆನ್ನಾಗಿ ಆಗ್ಬೋದು. ಇವಾಗ ಸ್ವಲ್ಪ ಹೂವೆಲ್ಲ ಕಿತ್ಕೊಳ್ಳೋಣ ಅಂತೇಳಿ ಹೂ ಕಿತ್ಕೊತಾ ಇದ್ದೀನಿ. ಮೊನ್ನೆ ರೀಸೆಂಟಾಗಿ ಹಾಲು ಪಾಯಸ ಮಾಡಿದ್ವಿ. ಹಾಲು ಪಾಯಸಕ್ಕೆ ನಾವು ಅರಿಶಿಣದ ಎಲೆ ಮುಚ್ಚಿದ್ವಿ. ಅಂದರೆ ನಮ್ಮ ಗಾರ್ಡನ್ನಲ್ಲಿ ಇದೆಯಲ್ಲ, ಸೊ ಅದನ್ನೇ ತೊಗೊಂಬಂದ್ಬಿಟ್ಟು ಅದನ್ನು ಮುಚ್ಚಿ ಅಡುಗೆ ಮಾಡಿದ್ವಿ. ನಿಜವಾಗ್ಲೂ ತುಂಬ ರುಚಿಯಾಗಿತ್ತು. ಆ ರೀತಿ ಅಂದರೆ ಹಾಲು ಪಾಯಸ ಮಾಡಿದಾಗ ಅರಿಶಿಣದ ಎಲೆನ ಆ ರೀತಿ ಮುಚ್ಚಿ ಒಂದು ಅರ್ಧ ಗಂಟೆ ಬಿಟ್ಟು ಊಟ ಮಾಡೋದ್ರಿಂದ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತಂತೆ. ಹಾಗಾಗಿ ನಾವು ಕೂಡ ಅದನ್ನ ಟ್ರೈ ಮಾಡಿದ್ವಿ. ಏನೋ ಒಂಥರ ಡಿಫ್ರೆಂಟಾಗಿತ್ತು. ಅರಿಶಿಣನೇ ನಾವು ತಿಂತಾ ಇದ್ದೀವಿ ಅಂತೇಳಿ ಅನ್ನಿಸ್ತು. ಅಂದರೆ ಎಲೆ ಒಳಗೆ ಅಷ್ಟು ಬೆನಿಫಿಟ್ ಇದೆ ಅಂತ ಹೇಳಿದರೆ ಪ್ಯೂರ್ ಅರಿಶಿಣದಲ್ಲಿ ಎಷ್ಟು ಬೆನಿಫಿಟ್ ಇದೆ ನೀವು ಯೋಚನೆ ಮಾಡಿ ಅಲ್ವಾ. ಸೊ ಆ ಥರ. ನೆಕ್ಸ್ಟ್ ಇಲ್ಲಿ ಒಂದೇ ಒಂದು ಪಾಟಲ್ಲಿ ನಾನು ಮೆಣಸಿನ್ಕಾಯಿ ಹಾಕಿದ್ದೆ. ನನಗೆ ಗೊತ್ತಿರಲಿಲ್ಲ, ಒಂದು ಬೀಜ ಅಂತೇಳಿ ಹಾಕಿದ್ದೆ. ಬಟ್ ಅದು ಬೀಜದಿಂದ ಚಿಕ್ಕ ಗಿಡ ಆಗಿ ಹೂವಾಗಿ ಇವಾಗ ಮೆಣಸಿನ್ಕಾಯಿ ಕೊಡ್ತಾ ಇದ್ರು ಕೂಡ ನನಗೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ, ಅರಿವೇ ಇಲ್ಲ. ಹಾಗೆ ನಮ್ಮಮ್ಮ ನೀರು ಬಿಡಬೇಕಾದ್ರೆ ನೋಡೋದ್ರ ಮೆಣಸಿನ್ಕಾಯಿ ಬಿಟ್ಟಿದೆ ಅಂತ ಹೇಳಿದ್ರು. ಆವಾಗ ಹೋಗಿ ನೋಡಿದ್ದು ಎಷ್ಟೊಂದು ಬಿಟ್ಟಿತ್ತು, ಅಂದರೆ ಒಂದು 5-6 ಬಿಟ್ಟಿತ್ತು. ಸೊ ಏನೋ ಒಂಥರ ಖುಷಿ ಆಯಿತು. ಪಾಟಲ್ಲಿ ಕೂಡ ಬಿಟ್ಟಿದೆ, ನಾನು ಗಾರ್ಡನ್ನಲ್ಲಿ ಅದೇ ಗತಿ ಹಾಕಿದ್ದೀನಿ, ಅಲ್ಲಿ ಒಂದು ಮೆಣಸಿನ್ಕಾಯಿ ಕೂಡ ಬಿಟ್ಟಿಲ್ಲ. ಸೊ ಪಾಟಲ್ಲಿ ಹಾಕಿದ್ರು ಕೂಡ ಚೆನ್ನಾಗಿ ಬಂದಿದೆ ಅಂತೇಳಿ ಖುಷಿ ಆಯಿತು. ಸ್ವಲ್ಪ ಸಂಜೆ ಹೂವೆಲ್ಲ ಕಿತ್ಕೊಂಡು ವಾತಾವರಣದಲ್ಲಿ ಹೂ ಕಿತ್ಕೊಬೇಕು ಅಂದ್ರೇ ಒಂಥರ ಚೆನ್ನಾಗಿ ಅನಿಸುತ್ತೆ. 4:30, 5, 6 ಗಂಟೆ ಆ ಸಮಯ ಒಂಥರ ಫ್ರೆಶ್ ವಾತಾವರಣ ಚೆನ್ನಾಗಿ ಅನಿಸುತ್ತೆ, ಬಿಸಿಲು ಕೂಡ ಇರೋದಿಲ್ಲ. ಹಾಗೆ ಸಂಜೆ ಈ ಟೈಮಲ್ಲಿ ಬೆಳಗಿನ ಜಾವ ಪೂಜೆಗೆ ಹೂಗಳನ್ನೆಲ್ಲ ಕಲರ್ಫುಲ್ಲಾಗಿರೋ ಹೂಗಳನ್ನೆಲ್ಲ ಕಿತ್ತು ಇಡೋದು ನನಗೆ ತುಂಬ ಖುಷಿ ಕೊಡುತ್ತೆ ಈ ಕೆಲಸ. ಹಾಗಾಗಿ ಆಲ್ಮೋಸ್ಟ್ ಸಂಜೆ ಟೈಮ್ ಮರೆಯೋದಿಲ್ಲ. ಕೆಲವು ಸರ್ತಿ ನನಗೆ ಮಾಡಬೇಕಂತ ಅನಿಸಿಲ್ಲ ಅಂದರೆ ಮಾತ್ರ ನಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಅಂದರೆ ಮಗುಗಳನ್ನೆಲ್ಲ ಕಿತ್ತಿಟ್ಟಿರ್ತಾರೆ. ಇಲ್ಲ ಅಂದರೆ ನಾನೇ ಯೂಶ್ವಲಿ ಕಿತ್ಕೊಂಡ್ಬರ್ತೀನಿ. ಹಾಗೆ ಊಟ ಎಲ್ಲ ಮುಗಿಸಿ ಇವತ್ತು ಒಂದು ಟ್ರಿಪ್ ಕವಡೆ ಆಡೋಣ ಅಂತೇಳಿ ಟೆರೇಸ್ ಮೇಲೆ ಇವತ್ತು ಕವಡೆ ಆಡಿತ್ತು. ಏನೋ ಒಂಥರ ವಾತಾವರಣ ಚೆನ್ನಾಗಿರುತ್ತಲ್ಲ, ನಿದ್ದೆ ಕೂಡ ಬರ್ತಾ ಇರಲ್ಲ. ಹಾಗಾಗಿ ಹಾಡಿದ್ವಿ, ಒಂಥರ ಚೆನ್ನಾಗಿ ಅನ್ನಿಸ್ತು. ನೈಟ್ ಟೈಮು ಊಟ ಎಲ್ಲ ಮುಗಿಸಿ ಫ್ರೀಯಾಗಿರ್ತೀವಲ್ವ, ನಿದ್ದೆ ಕೂಡ ಬರ್ತಾ ಇರಲ್ಲ. ಆ ಟೈಮಲ್ಲಿ ಒಂದು ರೌಂಡ್ ಕವಡೆ ಕೂಡ ಹಾಡಿ ಮುಗಿಸಿದ್ವಿ. ಇದಾಗಿತ್ತು ಇವತ್ತಿನ ಡೈಲಿ ವ್ಲಾಗ್. ಮತ್ತೆ ನಾಳೆ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಆದಷ್ಟು ಬೇಗ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.